ಡಂಗ್ ರೋಲರ್ ಅಥವಾ ಸಗಣಿ ಹುಳುಗಳು ಇವು ಕೀಟ ಜಗತ್ತಿನ ಬಾಹುಬಲಿಗಳು. ಡೈನೋಸರ್ ಕಾಲದಿಂದಲೂ ಬದುಕಿರುವ ಈ ಕೀಟಗಳು ತನ್ನ ದೇಹದ ಮೇಲೆ ಅತ್ಯಂತ ಗಟ್ಟಿಮುಟ್ಟಾದ ಹೊರಕವಚವನ್ನು ಹೊಂದಿವೆ. ಅಂಟಾರ್ಟಿಕಾ ಖಂಡವನ್ನು ಹೊರತುಪಡಿಸಿ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕಂಡುಬರುವ ಈ ಕೀಟಗಳು ನಿಮ್ಮ ಮನೆಯ ಹಿತ್ತಲಿನಲ್ಲೂ ಇರಬಹುದು. ತನ್ನ ದೇಹದಲ್ಲಿರುವ 2 ಆಂಟೆನಾಗಳಲ್ಲಿ ಈ ಕೀಟಗಳು ಕೀಮೋ ರಿಸೆಪ್ಟಾರ್ಗಳನ್ನು ಹೊಂದಿವೆ. ಈ ಕೀಮೋ ರಿಸೆಪ್ಟಾರ್ಗಳು ದೂರದಲ್ಲಿರುವ ಹಾಗೂ ರಾತ್ರಿಯ ಕತ್ತಲಿನಲ್ಲೂ ಸಗಣಿಯನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತವೆ. ಸಗಣಿಯನ್ನು ಗುರುತಿಸಿದ ನಂತರ ಈ ಕೀಟಗಳು ಸಗಣಿಯನ್ನು ತನ್ನ ಕಾಲುಗಳ ಸಹಾಯದಿಂದ ಗಟ್ಟಿಯಾದ ಉಂಡೆಯಂತೆ ಮಾಡಿ ತನ್ನ ದೇಹಕ್ಕಿಂತ ಅನೇಕ ಪಟ್ಟು ದೊಡ್ಡದಾದ ಮತ್ತು ಭಾರವಾದ ಸಗಣಿಯ ಉಂಡೆಗಳನ್ನು ಹಿಂದಕ್ಕೆ ಚಲಿಸುತ್ತಾ ತಮ್ಮ ಗೂಡುಗಳಿಗೆ ಸಾಗಿಸುತ್ತವೆ. ಪರಿಸರದ ಸ್ವಚ್ಛತಾ ರಾಯಭಾರಿಗಳಂತೆ ಕೆಲಸ ಮಾಡುವ ಈ ಡಂಗ್ ರೋಲರ್ಗಳು ಪರಿಸರದ ಸಮತೋಲನ ಮತ್ತು ಮಣ್ಣಿನ ಫಲವತ್ತತೆ ಕಾಪಾಡುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಕುವೆಂಪು ಅವರು ತಮ್ಮ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ತನ್ನ ಅತ್ತೆಯ ಮಗಳು ತಿಮ್ಮಿಯನ್ನು ಆರಿಸಿಕೊಂಡು ಬರಲು ಹೊರಟ ಗುತ್ತಿ ಸಗಣಿ ಹುಳುಗಳ ಕಾರ್ಯಚಟುವಟಿಕೆಗಳನ್ನು ನೋಡಿ ಸ್ಫೂರ್ತಿ ಪಡೆಯುವುದನ್ನು ತುಂಬ ಸೊಗಸಾಗಿ ಚಿತ್ರಿಸಿದ್ದಾರೆ.